ಗುರುವಾರ ಶುಕ್ರವಾರ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತಿರುಪತಿ ತಿರುಮಲದಲ್ಲಿ ಮುಸ್ಲಿಮರೊಬ್ಬರು ನಮಾಜ್ ಮಾಡುವ ದೃಶ್ಯ. ಇದಕ್ಕೆ ದೇಶಾದ್ಯಂತ ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ನಮಾಜ್ ಮಾಡಿದ ಕಾರ್ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಆಂಧ್ರ ಪೊಲೀಸರು. ಆತನ ವಿಚಾರಣೆ ಕೂಡ ಆಗಿದೆ. ತಿರುಮಲ ಧಾರ್ಮಿಕ ತಾಣದಲ್ಲೂ ನಮಾಜ್ ಮಾಡಿದಾತನಿಗೆ ಖಾಕಿ ವಿಚಾರಣೆ. ತಿರುಮಲ ತಿರುಪತಿ ಅಂದ್ರೆ ಇದು ಹಿಂದೂಗಳ ಅತಿ ದೊಡ್ಡ ಶ್ರದ್ಧಾ ಕೇಂದ್ರ. ಬಹುಶಃ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳು ಭೇಟಿ ಕೊಡೋ ದೇವಸ್ಥಾನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇಗುಲ. ಇಲ್ಲಿ ಭಕ್ತರು ಬೇಡಿದ ವರ ಕರುಣಿಸೋ ವರಪ್ರದಾಯಕ ತಿಮ್ಮಪ್ಪ ಅನ್ನೋದು ಅನಾದಿ ಕಾಲದಿಂದಲೂ ಭಕ್ತರಲ್ಲಿ ನೆಲೆಯೂರಿರೋ ನಂಬಿಕೆ. ಹಿಂದೂಗಳ ತೀರ್ಥಸ್ಥಳ ತಿರುಮಲದಲ್ಲಿ ಈ ಹಿಂದೆ ಕ್ರೈಸ್ತ ಧರ್ಮ ಪ್ರಚಾರದಿಂದ ಎದ್ದಿತ್ತು ವಿವಾದ. ಇದೀಗ ಮುಸ್ಲಿಂ ಚಾಲಕನೊಬ್ಬ ತಿರುಮಲದ ಪುರೋಹಿತ ಸಂಗಮ ಪ್ರದೇಶದಲ್ಲಿ ನಮಾಜ್ ನಡೆಸಿರೋ ಅಂಶ ಕಂಡುಬಂದಿದೆ. ತಡ ಭುಗಿಲದಿದ್ದು ವಿವಾದ. ಈ ಸಂಬಂಧ ವೈರಲ್ ಆದ ನಮಾಜ್ ವಿಡಿಯೋ ಆಂಧ್ರಪ್ರದೇಶ, ತೆಲಂಗಾಣ ಮಾತ್ರವಲ್ಲ ದೇಶಾದ್ಯಂತ ಸೌಂಡ್ ಮಾಡಿದೆ. ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ ಈ ವಿಡಿಯೋ. ಹಾಗೆ ನೋಡಿದ್ರೆ ಆಂಧ್ರಪ್ರದೇಶ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿ ಕಾಯ್ದೆಯಡಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ ಯಾವುದೇ ಧಾರ್ಮಿಕ ವಿಧಿಗಳನ್ನ ತಿರುಮಲ ಬೆಟ್ಟದಲ್ಲಿ ನಡೆಸುವಂತಿಲ್ಲ. ಇದನ್ನೇ ಅಸ್ತ್ರವನ್ನಾಗಿಸಿದ ವೈಎಸ್ಆರ್ಪಿ ಚಂದ್ರಬಾಬು ನಾಯ್ಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ನಾಯ್ಡು ಆಡಳಿತದಲ್ಲಿ ಧಾರ್ಮಿಕ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ವೈಎಸ್ಆರ್ಪಿ ನಾಯಕರು. ಇನ್ನ ಬಿಜೆಪಿ ಪ್ರಕಾರ ಇಲ್ಲಿ ಬೇಕಂತಲೇ ವಿವಾದ ಸೃಷ್ಟಿಸೋ ಕೆಲಸ ಆಗಿದೆ. ಕೊನೆಗೂ ಆ ಮುಸ್ಲಿಂ ಕಾರು ಚಾಲಕ ಪತ್ತೆ. ವಿವಾದ ಸ್ಫೋಟಿಸಿದ ತಕ್ಷಣ ನಮಾಜ್ ಮಾಡಿದ ಕಾರ್ ಚಾಲಕನಿಂದಾಗಿ ತಲಾಶ್ ಕೈಗೊಂಡ ಪೊಲೀಸರು ಕೊನೆಗೂ ಆತನನ್ನ ವಶಕ್ಕೆ ಪಡೆಯೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಆತನನ್ನ ತೀವ್ರ ವಿಚಾರಣೆಗೂ ಗುರಿಪಡಿಸಿದ್ದಾರೆ ಪೊಲೀಸರು. ಇದು ಉದ್ದೇಶಪೂರ್ವಕವೋ, ಇದರ ಹಿಂದೆ ಏನಾದರೂ ಕಿಡಿಗೇಡಿತನ ಇತ್ತಾ, ಅಥವಾ ತಿರುಮಲದಲ್ಲಿ ನಮಾಜ್ ನಡೆಸುವಂತಿಲ್ಲ ಎಂಬ ಅರಿವಿಲ್ಲದೆ ನಡೆಸಿದ ಧಾರ್ಮಿಕ ಕ್ರಿಯೆಯು, ಈ ಎಲ್ಲಾ ಆಯಾಮಗಳಲ್ಲೂ ಆಂಧ್ರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನಂದ್ರೆ, ಈತ ತಮಿಳುನಾಡು ಮೂಲದ ಕಾರು ಚಾಲಕ. ತಮಿಳು ಕುಟುಂಬವೊಂದು ತಿರುಪತಿಗೆ ಬಂದಾಗ ಈತ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದಾನೆ. ಆ ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ತೆರಳಿದಾಗ ಈತ ಕಾರ್ ಬಳಿ ಇದ್ದ. ನಮಾಜ್ ಸಮಯ ಬಂದ ಕಾರಣ ಅಲ್ಲೇ ಪಕ್ಕದ ಪುರೋಹಿತ ಸಂಗಮ ಎಂಬ ಸ್ಥಳದಲ್ಲಿ ಈತ ನಮಾಜ್ ನೆರವೇರಿಸಿದ್ದಾನೆ. ಇದನ್ನ ವಿಡಿಯೋ ಮಾಡಿಕೊಂಡ ಯಾರೋ ಭಕ್ತರು ಈ ದೃಶ್ಯಾವಳಿಗಳನ್ನ ವೈರಲ್ ಮಾಡಿದ್ದಾರೆ. ಈತ ಮುಗ್ಧ. ಧರ್ಮ ಆಚರಣೆ ಪರಿಪಾಲನೆಗಾಗಿ ಆ ಸಮಯಕ್ಕೆ ನಮಾಜ್ ಮಾಡಿದ್ದರಲ್ಲಿ ತಪ್ಪೇನಿಲ್ಲ ಅನ್ನೋ ವಾದ ಕೆಲ ಮುಸ್ಲಿಂ ಮುಖಂಡರದ್ದು. ಒಂದು ತನ್ನ ಬಟ್ಟೆಯನ್ನ ಹಾಕಿ ಬಟ್ಟೆ ಮೇಲೆ ಅವನು ಬರೀ ನಮಾಜ್ ಮಾಡಿದ್ದಾನೆ. ಆ ಜಾಗವನ್ನ ಏನೇನು ಕೆಟ್ಟದಾಗಿ ಇದು ಮಾಡಿಲ್ಲ, ತಪ್ಪೇನು ಮಾಡಿಲ್ಲ. ಇವಾಗ ಇವನು ಒಬ್ಬ ಡ್ರೈವರು ಹಿಂದೂ ಭಕ್ತಾಳುಗಳನ್ನ ಕರ್ಕೊಂಡ್ಬಂದು ಇವನು ದೇವಸ್ಥಾನಕ್ಕೆ ಬಿಟ್ಟು ಅಲ್ಲಿಂದ ಒಂದ್ ಸ್ವಲ್ಪ ದೂರ ಅಂತೀನಿ. ಯಾಕೆ? ಅದು ಸಾಮೂಹಿಕ ವಿವಾಹಗಳಾಗುತ್ತಲ್ಲ, ಆ ಜಾಗಕ್ಕೆ ಹೋಗಿ ಅವನು ನಮಾಜನ್ನ ತನ್ನ ದೇವರಿಗೆ ತಾನು ಮಾಡಬೇಕಾಗಿರೋ ಒಂದು ಕರ್ತವ್ಯವನ್ನ ಅವನು ನಿರ್ವಹಿಸಿದ್ದಾನೆ. ಒಟ್ಟಾರೆ ಧರ್ಮ ಸಹಿಷ್ಣುತೆಗೆ ಹೆಸರಾದ ದೇಶದಲ್ಲಿ ಕ್ಷುಲ್ಲಕ ಕಾರಣಗಳಿಂದಾಗಿ ಧಾರ್ಮಿಕ ವಿವಾದಗಳು ಸೃಷ್ಟಿ ಆಗುತ್ತಲೇ ಇದೆ. ಇಲ್ಲಿ ಮುಸ್ಲಿಮನಾಗಿ ಕಾರು ಚಾಲಕ ನಮಾಜ್ ಮಾಡುವುದು ತಪ್ಪೇನಿಲ್ಲ, ಇದು ಅವರ ಧಾರ್ಮಿಕ ಹಕ್ಕು ಕೂಡ. ಆದ್ರೆ ಹಿಂದೂ ಶ್ರದ್ಧಾ ಕೇಂದ್ರದೊಳಗೆ ಈ ರೀತಿ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆ ಹಿಂದೂ ಸಂಘಟನೆಗಳದ್ದು. ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿರೋ ನಿಯಮಗಳನ್ನ ಪಾಲಿಸಬೇಕಲ್ವಾ ಅನ್ನೋ ಪ್ರಶ್ನೆ ಇವರದ್ದು. ಗುರುವಾರ ಶುಕ್ರವಾರ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತಿರುಪತಿ ತಿರುಮಲದಲ್ಲಿ ಮುಸ್ಲಿಮರೊಬ್ಬರು ನಮಾಜ್ ಮಾಡುವ ದೃಶ್ಯ. ಇದಕ್ಕೆ ದೇಶಾದ್ಯಂತ ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ನಮಾಜ್ ಮಾಡಿದ ಕಾರ್ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಆಂಧ್ರ ಪೊಲೀಸರು. ಆತನ ವಿಚಾರಣೆ ಕೂಡ ಆಗಿದೆ. ತಿರುಮಲ ಧಾರ್ಮಿಕ ತಾಣದಲ್ಲೂ ನಮಾಜ್ ಮಾಡಿದಾತನಿಗೆ ಖಾಕಿ ವಿಚಾರಣೆ.
ತಿರುಮಲ ತಿರುಪತಿ ಅಂದ್ರೆ ಇದು ಹಿಂದೂಗಳ ಅತಿ ದೊಡ್ಡ ಶ್ರದ್ಧಾ ಕೇಂದ್ರ. ಬಹುಶಃ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳು ಭೇಟಿ ಕೊಡೋ ದೇವಸ್ಥಾನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇಗುಲ. ಇಲ್ಲಿ ಭಕ್ತರು ಬೇಡಿದ ವರ ಕರುಣಿಸೋ ವರಪ್ರದಾಯಕ ತಿಮ್ಮಪ್ಪ ಅನ್ನೋದು ಅನಾದಿ ಕಾಲದಿಂದಲೂ ಭಕ್ತರಲ್ಲಿ ನೆಲೆಯೂರಿರೋ ನಂಬಿಕೆ. ಹಿಂದೂಗಳ ತೀರ್ಥಸ್ಥಳ ತಿರುಮಲದಲ್ಲಿ ಈ ಹಿಂದೆ ಕ್ರೈಸ್ತ ಧರ್ಮ ಪ್ರಚಾರದಿಂದ ಎದ್ದಿತ್ತು ವಿವಾದ. ಇದೀಗ ಮುಸ್ಲಿಂ ಚಾಲಕನೊಬ್ಬ ತಿರುಮಲದ ಪುರೋಹಿತ ಸಂಗಮ ಪ್ರದೇಶದಲ್ಲಿ ನಮಾಜ್ ನಡೆಸಿರೋ ಅಂಶ ಕಂಡುಬಂದಿದ್ದೇ ತಡ ಭುಗಿಲದಿದ್ದು ವಿವಾದ. ಈ ಸಂಬಂಧ ವೈರಲ್ ಆದ ನಮಾಜ್ ವಿಡಿಯೋ ಆಂಧ್ರಪ್ರದೇಶ, ತೆಲಂಗಾಣ ಮಾತ್ರವಲ್ಲ ದೇಶಾದ್ಯಂತ ಸೌಂಡ್ ಮಾಡಿದೆ. ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ ಈ ವಿಡಿಯೋ. ಹಾಗೆ ನೋಡಿದ್ರೆ ಆಂಧ್ರಪ್ರದೇಶ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ದತ್ತಿ ಕಾಯ್ದೆಯಡಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ ಯಾವುದೇ ಧಾರ್ಮಿಕ ವಿಧಿಗಳನ್ನ ತಿರುಮಲ ಬೆಟ್ಟದಲ್ಲಿ ನಡೆಸುವಂತಿಲ್ಲ. ಇದನ್ನೇ ಅಸ್ತ್ರವನ್ನಾಗಿಸಿದ ವೈಎಸ್ಆರ್ಪಿ ಚಂದ್ರಬಾಬು ನಾಯ್ಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ನಾಯ್ಡು ಆಡಳಿತದಲ್ಲಿ ಧಾರ್ಮಿಕ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ವೈಎಸ್ಆರ್ಪಿ ನಾಯಕರು. ಇನ್ನ ಬಿಜೆಪಿ ಪ್ರಕಾರ ಇಲ್ಲಿ ಬೇಕಂತಲೇ ವಿವಾದ ಸೃಷ್ಟಿಸೋ ಕೆಲಸ ಆಗಿದೆ. ಕೊನೆಗೂ ಆ ಮುಸ್ಲಿಂ ಕಾರು ಚಾಲಕ ಪತ್ತೆ. ವಿವಾದ ಸ್ಫೋಟಿಸಿದ ತಕ್ಷಣ ನಮಾಜ್ ಮಾಡಿದ ಕಾರ್ ಚಾಲಕನಿಂದಾಗಿ ತಲಾಶ್ ಕೈಗೊಂಡ ಪೊಲೀಸರು ಕೊನೆಗೂ ಆತನನ್ನ ವಶಕ್ಕೆ ಪಡೆಯೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಆತನನ್ನ ತೀವ್ರ ವಿಚಾರಣೆಗೂ ಗುರಿಪಡಿಸಿದ್ದಾರೆ ಪೊಲೀಸರು. ಇದು ಉದ್ದೇಶಪೂರ್ವಕವೋ, ಇದರ ಹಿಂದೆ ಏನಾದರೂ ಕಿಡಿಗೇಡಿತನ ಇತ್ತಾ, ಅಥವಾ ತಿರುಮಲದಲ್ಲಿ ನಮಾಜ್ ನಡೆಸುವಂತಿಲ್ಲ ಎಂಬ ಅರಿವಿಲ್ಲದೆ ನಡೆಸಿದ ಧಾರ್ಮಿಕ ಕ್ರಿಯೆಯು? ಈ ಎಲ್ಲಾ ಆಯಾಮಗಳಲ್ಲೂ ಆಂಧ್ರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನಂದ್ರೆ, ಈತ ತಮಿಳುನಾಡು ಮೂಲದ ಕಾರು ಚಾಲಕ. ತಮಿಳು ಕುಟುಂಬವೊಂದು ತಿರುಪತಿಗೆ ಬಂದಾಗ ಈತ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದಾನೆ. ಆ ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ತೆರಳಿದಾಗ ಈತ ಕಾರ್ ಬಳಿ ಇದ್ದ. ನಮಾಜ್ ಸಮಯ ಬಂದ ಕಾರಣ ಅಲ್ಲೇ ಪಕ್ಕದ ಪುರೋಹಿತ ಸಂಗಮ ಎಂಬ ಸ್ಥಳದಲ್ಲಿ ಈತ ನಮಾಜ್ ನೆರವೇರಿಸಿದ್ದಾನೆ. ಇದನ್ನ ವಿಡಿಯೋ ಮಾಡಿಕೊಂಡ ಯಾರೋ ಭಕ್ತರು ಈ ದೃಶ್ಯಾವಳಿಗಳನ್ನ ವೈರಲ್ ಮಾಡಿದ್ದಾರೆ. ಈತ ಮುಗ್ಧ. ಧರ್ಮ ಆಚರಣೆ ಪರಿಪಾಲನೆಗಾಗಿ ಆ ಸಮಯಕ್ಕೆ ನಮಾಜ್ ಮಾಡಿದ್ದರಲ್ಲಿ ತಪ್ಪೇನಿಲ್ಲ ಅನ್ನೋ ವಾದ ಕೆಲ ಮುಸ್ಲಿಂ ಮುಖಂಡರದ್ದು. ಒಂದು ತನ್ನ ಬಟ್ಟೆಯನ್ನ ಹಾಕಿ ಬಟ್ಟೆ ಮೇಲೆ ಅವನು ಬರೀ ನಮಾಜ್ ಮಾಡಿದ್ದಾನೆ. ಆ ಜಾಗವನ್ನ ಏನೇನು ಕೆಟ್ಟದಾಗಿ ಇದು ಮಾಡಿಲ್ಲ, ತಪ್ಪೇನು ಮಾಡಿಲ್ಲ. ಇವಾಗ ಇವನು ಒಬ್ಬ ಡ್ರೈವರು ಹಿಂದೂ ಭಕ್ತಾಳುಗಳನ್ನ ಕರ್ಕೊಂಡ್ ಬಂದು ಇವನು ದೇವಸ್ಥಾನಕ್ಕೆ ಬಿಟ್ಟು ಅಲ್ಲಿಂದ ಒಂದ್ ಸ್ವಲ್ಪ ದೂರ ಹೋಗಿ, ದೂರ ಅಂತೀನಿ ಯಾಕೆ, ಅದು ಸಾಮೂಹಿಕ ವಿವಾಹಗಳಾಗುತ್ತಲ್ಲ, ಆ ಜಾಗಕ್ಕೆ ಹೋಗಿ ಅವನು ನಮಾಜನ್ನ ತನ್ನ ದೇವರಿಗೆ ತಾನು ಮಾಡಬೇಕಾಗಿರೋ ಒಂದು ಕರ್ತವ್ಯವನ್ನ ಅವನು ಅನುಭವಿಸಿದಾನೆ, ನಿರ್ವಹಿಸಿದ್ದಾನೆ. ಒಟ್ಟಾರೆ ಧರ್ಮ ಸಹಿಷ್ಣುತೆಗೆ ಹೆಸರಾದ ದೇಶದಲ್ಲಿ ಕ್ಷುಲ್ಲಕ ಕಾರಣಗಳಿಂದಾಗಿ ಧಾರ್ಮಿಕ ವಿವಾದಗಳು ಸೃಷ್ಟಿ ಆಗುತ್ತಲೇ ಇದೆ. ಇಲ್ಲಿ ಮುಸ್ಲಿಮನಾಗಿ ಕಾರು ಚಾಲಕ ನಮಾಜ್ ಮಾಡುವುದು ತಪ್ಪೇನಿಲ್ಲ, ಇದು ಅವರ ಧಾರ್ಮಿಕ ಹಕ್ಕು ಕೂಡ. ಆದ್ರೆ ಹಿಂದೂ ಶ್ರದ್ಧಾ ಕೇಂದ್ರದೊಳಗೆ ಈ ರೀತಿ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆ ಹಿಂದೂ ಸಂಘಟನೆಗಳದ್ದು. ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿರೋ ನಿಯಮಗಳನ್ನ ಪಾಲಿಸಬೇಕಲ್ವಾ ಅನ್ನೋ ಪ್ರಶ್ನೆ ಇವರದ್ದು.